ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ SMBT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ. ಬೆಂಗಳೂರಿಂದ ಮುರುಡೇಶ್ವರ ಪ್ರತಿದಿನ 8:25 ನಮಗಿದು ಮೆಜೆಸ್ಟಿಕ್ಕಲ್ಲಿ ಟ್ರಾವೆಲ್ ಆಗಿದೆ. 8:25ಕ್ಕೆ ಅಂತ ಕೂಡ ಇರಲಿಲ್ಲ. ನಾವು ಗುರುವಾರ ನೈಟ್ ಬಿಟ್ಟಿದ್ದು. ಬೆಳಗ್ಗೆ ಎದ್ದು ನೋಡ್ತೀವಿ ಮ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಮ್ಯಾಂಗ್ಳೂರು ಜಂಕ್ಷನ್ಗೆ ಆಲ್ಮೋಸ್ಟು ಆ ಗ್ರೀನರಿ ನೋಡಿ. ಮ್ಯಾಂಗ್ಳೂರು ರೀಚ್ ಆಗ್ತಿದ್ದಂಗೆ ನಿಮಗೆ ಕೋಸ್ಟಲ್ ಕರ್ನಾಟಕ ವೈಬ್ ಬಂದ್ಬಿಡುತ್ತೆ ನಿಮಗೆ. ಫುಲ್ ಗ್ರೀನರಿ ಎಲ್ಲ ಚೆನ್ನಾಗಿದೆ. ಮ್ಯಾಂಗ್ಳೂರು ಜಂಕ್ಷನ್ ರೀಚ್ ಆದ್ವಿ. 8:15ಕ್ಕೆ ರೀಚ್ ಆದ್ವಿ. ಮ್ಯಾಂಗ್ಳೂರು ಜಂಕ್ಷನ್ ನಿಮಗೆ ಲೋಕೋ ಚೇಂಜ್ ಆಗುತ್ತೆ. 8:15 ಆಗಿರೋದ್ರಿಂದ ನೀವು ಬೇಕಾದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಕಾಫಿ ಕುಡಿಬೋದು, ಫ್ರೆಶ್ ಅಪ್ ಆಗ್ಬೋದು. ಇಲ್ಲೊಂದು 20 ಮಿನಿಟ್ಸ್ ಟೈಮ್ ಸಿಗುತ್ತೆ ನಿಮಗೆ. ಮಂಗಳೂರು ಬಿಟ್ಟ ಮೇಲೆ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಬೆಂಗಳೂರಲ್ಲಿ ನೀವು ಇದ್ದು ಸಡನ್ನಾಗಿ ನೀವು ಈ ಥರ ಅದನ್ನು ಟ್ರಾವೆಲ್ ಮಾಡಿದಾಗ ನಿಮಗೆ ಆ ವ್ಯೂ ನಿಮಗೆ ಒಳ್ಳೆ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಆ ಟ್ರೈನ್ ಶಬ್ದ ಮತ್ತು ಆ ಮನೆಯ ಗ್ರೀನರಿ ನೀವು ನೋಡ್ತಾ ಇದ್ದರೆ ಒಂಥರ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುತ್ತೆ. ಚೆನ್ನಾಗಿದೆ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಆ ತೆಂಗಿನ ಮರ, ಆ ಹೆಂಚಿನ ಮನೆ ತುಂಬ ಒಳ್ಳೆ ವೈಬ್ ಕೊಡುತ್ತೆ ಆ್ಯಕ್ಚುಲಿ ನಮಗೆ ಟ್ರೈನಲ್ಲೆಲ್ಲ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಂಗಳೂರು ಬಿಡ್ತಿದ್ದಂಗೆ ನಿಯರ್ ಸೂರತ್ಕಲ್ ಹತ್ರ ಕ್ರಾಸಿಂಗ್ ಇತ್ತು. ಒಂದು 10 ಮಿನಿಟ್ಸ್ ನಿಲ್ಲಿಸಿದ್ದ ಇಲ್ಲೇ. ಸೊ ಇದು ತಿರುವನಂತಪುರಂ ನಾರ್ತ್ ಸ್ಪೆಷಲ್ ಎಕ್ಸ್ಪ್ರೆಸ್ಸು. ನಿಯರ್ ಉಡುಪಿ ಹತ್ರ ನಮ್ಗೆ ಇನ್ನೊಂದು ಕ್ರಾಸಿಂಗ್ ಇತ್ತು. ಇದೊಂದು 5 ಮಿನಿಟ್ಸ್ ಇತ್ತು. ಮಧ್ಯಾಹ್ನ 1 ಗಂಟೆಗೆ ನಾವು ಮುರುಡೇಶ್ವರ ರೀಚ್ ಆದ್ವಿ. ತುಂಬ ಬಿಸಿಲಿತ್ತು, ನೋಡ್ತಾ ಇರ್ಬೋದು. ತುಂಬ ಬಿಸಿಲಿದೆ. ನೀವೇನ ಬಂದರೆ ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ಡು. 1 ಗಂಟೆ ಕರೆಕ್ಟಾಗಿ 1 ಗಂಟೆ 5 ನಿಮಿಷ 10 ನಿಮಿಷ ಆಗಿತ್ತು. ಎಕ್ಸಾಕ್ಟಾಗಿ 1 ಗಂಟೆ. ಇಲ್ಲಿಂದ ಟೆಂಪಲ್ಲು ನಿಮಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನಿಂದ ನಿಮಗೆ ಮುರುಡೇಶ್ವರ ಟೆಂಪಲ್ಲು. ನಾವು ಮುರುಡೇಶ್ವರ ಹೋಗ್ತಾ ಇಲ್ಲ, ನಮ್ದು ಇದು ಗೋಕರ್ಣ. ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ ಗೋಕರ್ಣಗೆ. ನೀವೇನಾದರೂ ಮುರುಡೇಶ್ವರ ಪ್ಲ್ಯಾನ್ ಮಾಡ್ತಿದ್ರೆ ನಿಮಗೆ ಮುರುಡೇಶ್ವರ ರೈಲ್ವೆ ಸ್ಟೇಷನಿಂದ ಮುರುಡೇಶ್ವರ ಟೆಂಪಲ್ಗೆ ನಿಮಗೆ ಆಟೋ ಸಿಗುತ್ತೆ. ಸ್ಟೇಷನ್ಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದೇ ನೋಡಿ ರೈಲ್ವೆ ಸ್ಟೇಷನ್ನು. ಇಲ್ಲಿ ತುಂಬ ಆಟೋ ಇರುತ್ತೆ ನಿಮಗೆ. ಆ ಪ್ರೈಸ್ ನನಗೆ ಗೊತ್ತಿಲ್ಲ. ಸೊ ಮುರುಡೇಶ್ವರ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ ನಿಮಗೆ ಆರಾಮಾಗಿ ಆಟೋ ಆ್ಯಕ್ಸೆಸ್ ಇದೆ. ಆರಾಮಾಗಿ ಆಟೋದಲ್ಲಿ ಹೋಗ್ಬೋದು. ಇದೇ ರೈಲ್ವೆ ಸ್ಟೇಷನ್ನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೋಕರ್ಣ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು.